ಈಗ ಎಲ್ಲ ಕಡೆ ಹಳ್ಳಿಗಳಲ್ಲಿ ಗಣಪತಿನ ಕೂರಿಸ್ತಾರೆ, ಎಲ್ಲ ಕಡೆ ಹೋದಂತ ಆಗುತ್ತೆ. ಈಗ ನಿಮ್ಮ ಮನೆಗೆ ಆಧಾರ ಆಗಿರುವಂತ ದಿವಾಕರು ಈಗ ಕೇಸ್ ಹಾಕ್ಸ್ಕೊಂಡಿದ್ದಾರೆ, ಜೈಲಲ್ಲಿ ಇದ್ದಾರೆ. ಹೆಂಗೆ ಕುಟುಂಬ ನಿರ್ವಹಣೆ ಹೆಂಗೆ ಸರ್? ನನ್ನ ಅತ್ತೆ ಅವರು, ನನ್ನ ಮಗ, ನನ್ನ ಸೊಸೆ, ನಾನು 4 ಜನ, ನನ್ನ ಗಂಡು ಸೇರಿ 5 ಜನ. ನಾವಿಬ್ರು ಆಚೆಗೆ ಹೋಗಲ್ಲ. ನನ್ನ ಗಂಡನೇ ಪ್ರತಿಯೊಂದಕ್ಕೂ, ನನ್ನ ಗಂಡನೇ ಜವಾಬ್ದಾರಿ. ಈಗ ಅವ್ರು ಇಲ್ವಲ್ಲ, ನನಗೆ ಯಾರು ನೋಡ್ಕೊತಾರೆ? ನನ್ನ ಮಗ ಅಪ್ಪ ಅಂತಂದ್ರೆ ನಾನು ಎಲ್ಲಿ ತೋರಿಸೋಣ ಸರ್? ನಿದ್ದೆ ಮಾಡ್ತಿಲ್ಲ, ಹೊಟ್ಟೆಗೆ ತಿಂದಿಲ್ಲ, ನನ್ನ ಎಲ್ಲಿ ಅಂತ ಹೇಳೋಣ? ಕಳ್ಕಿತ್ಪದೆ ಅದು ರೂಮಲ್ಲಿ ಹೋಗಿ ಎಲ್ಲ ತಡಕ್ತಾನಲ್ಲ, ರೂಮ್ಗೆ ಹೋಗ್ಬಿಟ್ಟು ಅಂಬೆಗಾಲ ಹಾಕೊಂಡು ಎಲ್ಲಿ ಅಂತ ಉತ್ತರ ಹೇಳೋಣ ಸರ್? ನನ್ನ ಮಗಿಗೆ ರಾತ್ರಿ ಎಲ್ಲ ರೂಮಲ್ಲಿ ತಡ್ಕೈತೆ. ಅವ್ರು ಬರ್ತಾರಾ? ಅವನು ಚಲರಾಯ ಸ್ವಾಮಿ ಹೇಳಿದ್ರಲ್ವ CC ಕ್ಯಾಮ್ರಾ ನೋಡ್ತೀವಿ ಅಂತ. CC ಕ್ಯಾಮ್ರಾ ನೋಡಿದ್ರೆ ಯಾಕೆ ಸರ್ FIR ಮಾಡಿದ್ರು? ಈಗ ಉತ್ತರ ಹೇಳಿ, ಅವ್ರು ಚಲರಾಯ ಸ್ವಾಮಿ ಅವ್ರು ಬರಲಿ. ಅಮ್ಮ, ಈಗ ಅದಾದ್ಮೇಲೆ ರಾತ್ರಿ ಕರ್ಕೊಂಡು ಆಗ ನಂತರದಲ್ಲಿ ನಿಮ್ಮ ಯಜಮಾನರು ದಿವಾಕರ್ ಅವ್ರ ಜೊತೆ ಮಾತಾಡಿದ್ರೆ ನಿನ್ನೆ ಕೋರ್ಟಿಗೂ ಕೂಡ ಪ್ರಯೋಗ ಮಾಡಿದ್ದಾರೆ. ಗಾಡಿಲಿ ಹೋಗ್ಬೇಕಾರೆ ಅವ್ರ ಅಮ್ಮನ ಕೈ ಹಿಂಗೆ ಸುಮ್ನಿರಮ್ಮ, ಸಮಾಧಾನವಾಗಿರಮ್ಮ, 5 ನಿಮಿಷ ಸುಮ್ನಿರಮ್ಮ ಅಂತ ಅವ್ರ ಅಮ್ಮಂಗೆ ಹೇಳ್ದವ್ರು ಸರ್. ನನ್ನ ಮಕ್ಕ ನೋಡಿಲ್ಲ, ಬೆಳಿಗ್ಗೆ 4 ಗಂಟೆಗೆ ಹೋದವಳು ಸರ್. ಮಾಡ್ಸವ್ರೆ, ಯಾಕೆ ಮಾಡಿಸಿದ್ರು? ನಾನು ಹೇಳ್ದೆ FIR ಮಾಡಿಸ್ಬೇಡಿ ಸರ್. ಅವರು ಮನೇಲಿರೋರು ಡ್ಯೂಟಿ ಮಾಡ್ತಾ ಇರೋರು. ಡ್ಯೂಟಿ ನಾನು ಇದು ಕೊಡ್ತೀನಿ, ಡ್ಯೂಟಿಗೆ ಹೋಗಿರೋ ಕಾರ್ ಇದನ್ನು ಕೊಡ್ತೀನಿ. ಅವನು ಡ್ಯೂಟಿಗೆ ಹೋಗಿ ಬಂದವನೇ ಸರ್ ಜೊತೆ. ಆ ಸರ್ರು ಬೇಕಾದ್ರೆ ಬಂದು ನಿಂತ್ಕೋತಾರೆ ಸರ್, ನಮ್ಮ ಜೊತೆಲೇ ಇದ್ರು ಅಂತ ಅವ್ರು ಹೇಳ್ತಾವ್ರೆ. ಹೇಳಿದ್ರು ನೀವು FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸೋದಾರ. ಹಾರ್ಟ್ ಪೇಷಂಟು, ಶುಗರ್ ಪೇಷಂಟು, BP ಪೇಷಂಟು ಏನಾರ ಹೆಚ್ಚು ಕಮ್ಮಿ ಆದರೆ ನಾವು ಯಾರನ್ನೂ ಕೇಳೋದು? ಯಾರ ಹತ್ರ ಹೋಗಿ ಸರ್ ನನ್ನ ನ್ಯಾಯ ಕೇಳಬೇಕು ಇವಾಗ? ನಿಮ್ಮ ಮನೇಲಿ ಯಾರನ್ನ ಬಂಧನ ಆಗಿದೆ? ನಮ್ಮ ಮನೆಯವ್ರನ್ನ ನಮ್ಮ ಜೊತೆ ಕ್ಯಾಂಟೀನಲ್ಲಿ ಇದ್ದವ್ರನ್ನ ಕರ್ಕೊಂಡೋಗಿದ್ದಾರೆ ಸರ್. ಬಂದು ಅವ್ರು ನಮ್ಮ ಜೊತೆನೇ ಇದ್ರು. ಕುಮಾರ್ ಅಂತ ಹೇಳಿ ಅವ್ರ ಹೆಸರು. ಸಂಜೆ 6:30 7:30 ಗಂಟೆ ನನ್ನನ್ನು ಮನೆ ಕರ್ಕೊಬಂದು ಬಿಟ್ಟುಬಿಟ್ಟು ಪಾಪ ಅವ್ರು ಬಂದು ಊಟ ಮಾಡಿ ಮನಗಿದ್ದಾರೆ. ಬಂದು ಡೋರ್ ತೆಗಿಯೋಕ್ಕೂ ಬಿಡ್ತಾ ಇಲ್ಲ ಪೊಲೀಸ್ನವ್ರು. ಒದ್ಬಿಟ್ಟು ಹೆಸರು ಹಿಡ್ದು ಕೂಗೆದ್ಕೊ. ಮನೆಗೆ ಮನಗಿರೋರ್ಗೆ ಹೆಸರು ಅವ್ರಿಗೆ ಸರ್ ಗೊತ್ತಾಗುತ್ತೆ? ಹೋಗ್ಲಿ, ಅವರು ಗಣೇಶ ವಿಸರ್ಜನೆ ಮಾಡತಕ್ಕೆ ಹೋಗಿ ಸಣ್ಣ ಮಕ್ಕಳು ಅಂತ ಹೋಗಿದ್ದು ಬಂದಿರೋದು ಅಷ್ಟೇ. ಅವ್ರು ಇನ್ನೇನಕ್ಕೂ ಓದೋರೇ ಅಲ್ಲ. ಇವ್ರು ಇಲ್ಲ ಅಂದಿದ್ರೆ ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳ್ಬೇಕಾಗಿತ್ತು. ಪರ್ಮಿಷನ್ ಇವ್ರು ಕೊಡಬಾರ್ದಾಗಿತ್ತು. ಪರ್ಮಿಷನ್ ತಗೊಂಡಿದ್ದಾರೆ ತಾನೇ, ಗಣೇಶನ್ ಬಿಡೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ತಗೊಂಡ್ಮೇಲೆ ಇವ್ರು ಅರೆಸ್ಟ್ ಮಾಡೋಂಥದ್ದು ಏನೈತೆ? ಇಂಥ ಪ್ರಾಬ್ಲಮ್ ಎಲ್ಲ ತಗೋಬೇಕು ಅಂದಿರಿ ಇವ್ರು ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳೋರು ನಮಗೆ ಅಲ್ವಾ? ನಮ್ಮ ಮಕ್ಕಳುಗಳನ್ನ, ನಮ್ಮ ಗಂಡೀರ್ನ ಕರ್ಕೊಂಡೋಗಿ ಹಿಂಸೆ ಕೊಡೋದ್ರ ಬದಲು ಫಸ್ಟೇ ಹೇಳೋರು ಗಣೇಶನ್ ಕೂರಿಸ್ಬೇಡಿ ಅಂತ. ನಮ್ಮ ಹಿಂದೂಗಳು ಗಣೇಶನ್ ಕೂರಿಸೋದೇ ಬೇಡ, ಅವರೇ ಮಾಡ್ಕೋತಾ ಇದ್ರು ಎಲ್ಲನೂ ಅಲ್ವಾ? ಬೇಡವಾಗಿತ್ತು. ಇಂಥ ಸಮಸ್ಯೆ ನಮ್ಗೆ ಏನಕ್ಕೆ ಬೇಕಾಗಿತ್ತು? ಈಗ ಬಂದ್ಬಿಟ್ಟು ಹಿಂಗೆ ಬೀದಿ ನಿಂತ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇರಲಿಲ್ಲ. ಇವ್ರು ಪರ್ಮಿಷನ್ ಯಾಕೆ ಕೊಟ್ಟರು ಅಷ್ಟೇ ಹೇಳಿ ನಮಗೆ. ಕೊಟ್ಟ ಮೇಲೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ಕೊಟ್ಬಿಟ್ಟು ಇವಾಗ ಈ ಥರ ತೊಗೊಬಂದು ನಿಲ್ಲಿಸೋದಕ್ಕೆ ಏನು ಕಾರಣ? ನಮ್ಗೆ ಬೇಕಾಗಿರಲಿಲ್ಲ ಸರ್ ಇಂಥ ಸಮಸ್ಯೆ. ನಾವೇನೋ ಗೈಕೋ ತಿಂತ ಇರೋರು ಈ ಥರ ಸಮಸ್ಯೆಗಳೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಏನು ಮಾಡೋದು ಸರ್ ನಾವು ಹಿಂಗೆ ಮಾಡಿದ್ರೆ? ಈಗ ಅವರಾಯಿತು, ಈಗ 150 ಜನ ತಿರ್ಗಾ ಮತ್ತೆ ಅರೆಸ್ಟ್ ಮಾಡ್ತಾರಂತೆ. ಮನೇಲಿರೋರ್ನೆಲ್ಲ ಕರ್ಕೊಂಡೋದ್ರೆ ನಾವೇನು ಮಾಡೋದು ಸರ್? ಇಲ್ಲಿ ಒಂದ್ ಕೆಲಸ ಮಾಡಕ್ ಹೇಳಿ ಸರ್ ಅವ್ರಿಗೆ. ನಾವೆಲ್ಲ ಫ್ರೀ ಆಗಿರ್ತೀವಿ ಮನೇಲಿ, ನಮ್ಮನ್ ಕರ್ಕೊಂಡೋಗಿ ಕುಣ್ಸಕ್ ಹೇಳಿ. ನಾವು ಗಣೇಶನ್ ಬಿಟ್ಟಿದೀವಿ, ನಮ್ಮನ್ ಕರ್ಕೊಂಡು ಕುಣ್ಸಕ್ ಹೇಳಿ ಅವ್ರನ್ನ. ಗಂಡಸರು ಬೇಡ, ಗಂಡಸರು ಹೆಂಡತಿ ಮಕ್ಳು ನೋಡ್ಬೇಕು. ಅವರು ನಾಳೆ ದಿವಸ ಹೆಂಡತಿ ಮಕ್ಳಿಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬರಲ್ಲ ಸರ್. ಗಂಡಸರೇ ಬರೋದು, ನಮ್ಮನೆ ಗಂಡಸರೇ ಬರೋದು, ಅವ್ರು ಬರಲ್ಲ. ಅವ್ರ ಹೆಂಡತಿ ಮಕ್ಳಿಗೆ ಏನಾರ ಆದ್ರೆ ಅವ್ರು ಓಡೋಗ್ತಾರೆ. ನಮ್ಗೆಲ್ಲ ಏನಾದ್ರೂ ಏನು ಬರಲ್ಲ. ಇವಾಗ ಹಂಗ್ ಬರೋರಾಗಿದ್ರೆ ನೋಡ್ರಮ್ಮ ನಿಮ್ ಸಮಸ್ಯೆ ಹಿಂಗ ಐತೆ ನೋಡ್ರಮ್ಮ, ಹಿಂಗ್ ಬಿಡಿಸ್ತಿದೀವಿ ಅಂತ ಬಿಡಿಸ್ಬಿಟ್ಟು ಹೋಗ್ಬೋದಾಗಿತ್ತು ಸರ್. ಅವರು ಏನೂ ಪ್ರಾಬ್ಲಮ್ ಮಾಡದೆ ಇರೋರ್ನ ತಾಣಕ್ ಕುಣಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡ್ರೆ ನಾವೇನ್ ಬೀದಿಲಿ ಇರ್ಬೇಕಾ ಸರ್? ನಾವು ನಿಮ್ಮ ಮನೇಲಿ ಯಾರನ್ನ ಕರ್ಕೊಂಡು ಹೋಗಿದಾರಮ್ಮ? ನನ್ನ ಅಣ್ಣ, ನನ್ನ ತಮ್ಮನ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್ ಅವರು. ಈಗ CC ಫುಟೇಜ್ ಇದೆ ತಾನೆ, ಅದ್ರಲ್ಲಿ ಚೆಕ್ ಮಾಡ್ಬೋದಾಯ್ತಾನೆ. ಗಣೇಶನ್ ಕುಣಿಸೋದೇ ತಪ್ಪ? ಗಣೇಶನ್ ಕುಣಿಸೋದಕ್ಕೆ ಪರ್ಮಿಷನ್ ಕೊಟ್ಟಾರ ಯಾರು ಸರ್? ಗಣೇಶನ್ ಕುಣಿಸೋದಕ್ಕೆ ಅದನ್ನ ಇವಾಗೆಲ್ಲ ಪೊಲೀಸ್ ಸಿಬ್ಬಂದಿ ಇಕ್ಕವ್ರಲ್ಲ, ಅವಾಗ ಇಕ್ಬೋದಾಯ್ತು ತಾನೆ. ಅದನ್ನ ಬಿಟ್ಬಿಟ್ಟು ಏಕಾಏಕಿ ಗಣೇಶನ್ ಬಿಟ್ಬಿಟ್ಟು ಬಂದು ಮನೆಗಿರೋರ್ನ ಒದ್ದಿ ಕರ್ಕೊಂಡು ಹೋಗೋರೆ. ಏನಾರ ಹೆಚ್ಚು ಕಡಿಮೆ ಯಾರು ಬರ್ತಿದ್ರು? ನಾವೆಲ್ಲ ಗೆಲ್ಸಿರೋದಕ್ಕೆ ಗೆದ್ದಿದ್ದು. ಇನ್ನು ಅವರೇ ಏಕಾಏಕಿ ಅವರೇ ಹಾಕೊಂಡು ಕೇಳ್ತಿದ್ರಾ? ನಿನ್ನೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 8 ಗಂಟೆ ನಿಂತಿದ್ದಾರೆ. ತೋರಿಸಿ ನಮ್ಮ ಮಕ್ಕಳನ್ನ ತೋರಿಸಿ ಅಂತ ಕಾಲು ಕೈಯೆಲ್ಲ ಇಟ್ಕೊಂಡಿದ್ದಾರೆ. ಮಕ್ಕಳನ್ನ ತೋರಿಸಲ್ಲೇ ಕರ್ಕೊಂಡು ಹೋಗಿ ಮಂಡ್ಯಕ್ಕೆ ಜೈಲ್ಗೆ ಹಾಕಿದಾರೆ. ಏನ್ ಮಾಡಿದಾರೆ? FIR ಹಾಕಕ್ಕೆ ಏನ್ ಕೊಲೆ ಮಾಡಿದಾರ? ದರೋಡೆ ಮಾಡಿದಾರ? ಕೊಲೆ ಮಾಡಿರೋರ್ನೆಲ್ಲ ಬಿಡ್ಕೊಂಡು ಕೂತಿದ್ದಾರೆ. ಇದಿಷ್ಟು ಕೂಡ ಬದ್ರಿಕೊಪ್ಪರು ಗ್ರಾಮಸ್ಥರು, ಗ್ರಾಮದ ಮಹಿಳೆಯರು ಹೇಳ್ಕೊಂತ ಇರುವಂಥದ್ದು. ಸುಖ ಸುಮ್ಮನೆ ಮನೆಯಲ್ಲಿದ್ದವ್ರನ್ನು ಕೂಡ ಬಂಧನ ಮಾಡಿದ್ದಾರೆ. ಜೊತೆಗೆ ಈಗ ಸಾವಾಗಿದೆ. ಸಾಕಷ್ಟು ಪ್ರೀತಿ ಪಾತ್ರರಾಗಿದ್ರು, ಅವ್ರನ್ನ ನೋಡೋಕ್ಕೆ ಆಗದಂತ ಪರಿಸ್ಥಿತಿಲಿದೆ. ಅವರ ಮಕ್ಕಳನ್ನ ಕೂಡ ನೋಡೋದಕ್ಕೂ ಕೂಡ ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತೇಳಿ TV9 ಮುಂದೆ ಅಳಲನ್ನ ತೋಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.